5 ಜನ ಹೆಣ್ಣು ಮಕ್ಕಳಿದ್ದರೂ ಇನ್ನೊಂದು ಬೇಕು ಅಂತ ಗಂಡನ ಪ್ರಯತ್ನದಲ್ಲಿ ಗರ್ಭಿಣಿಯಾಗಿದ್ದ ಮಹಿಳೆ ಈಗ ಗಂಡನ ಕಿರುಕುಳ ತಾಳಲಾರದೆ ಸಾವಿನ ಮನೆ ಸೇರಲು ಪ್ರಯತ್ನಿಸಿ ಆಸ್ಪತ್ರೆ ಪಾಲಾಗಿದ್ದಾಳೆ. ಜೊತೆಗೆ ತನ್ನ ಮುದ್ದಾದ 5 ಜನ ಹೆಣ್ಣು ಮಕ್ಕಳನ್ನು ಸಹ ತನ್ನ ಜೊತೆ ಸಾವಿನ ಮನೆ ಸೇರಲು ಯತ್ನಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ನಡೆದಿದೆ. ಅನಿತಾ ಎಂಬುವವರು ಆಂಧ್ರದ ಮರಕೊತ್ತಪಲ್ಲಿ ಗ್ರಾಮದ ಗೋಪಾಲ್ ಎಂಬುವವರನ್ನ ಮದುವೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ಲು. ಆದರೆ ಆಂಧ್ರದ ಮರಕೊತ್ತಪಲ್ಲಿ ಗ್ರಾಮದಲ್ಲಿ ಇರದೆ ಬಾಗೇಪಲ್ಲಿಯಲ್ಲಿ ಮನೆ ಮಾಡಿ ಜೀವನ ನಡೆಸುತ್ತಿದ್ರು. ಗೋಪಾಲ್ ತಾನು ಪೇಂಟಿಂಗ್ ಕೆಲಸ ಮಾಡಿಕೊಂಡು ಬಂದ ದುಡ್ಡಲ್ಲಿ ಪ್ರತಿನಿತ್ಯ ಕುಡಿದು ಮನೆಗೆ ಬಂದು ಹೆಂಡತಿ ಮಕ್ಕಳನ್ನ ಹೊಡೆದು ಕಿರುಕುಳ ನೀಡುತ್ತಿದ್ದ. ಇದಕ್ಕೆ ಬೇಸತ್ತ ಅನಿತಾ ತನ್ನ 5 ಮಂದಿ ಹೆಣ್ಣು ಮಕ್ಕಳಿಗೆ ವಿಷ ಉಣಿಸಿ ತಾನೂ ವಿಷ ಸೇವಿಸಿ ಸಾವಿನ ಮನೆ ಸೇರಲು ಯತ್ನಿಸಿದ್ದಾಳೆ. ನಮ್ಮ ಅಕ್ಕ ಒಬ್ಬರು ಚಿನ್ನಕ್ಕೆ ಕೊಟ್ಟಿರೋದು. ಸೊ ಇಲ್ಲಿ ನಮ್ಮ ಅಕ್ಕ ಅವ್ರನ್ನ ಹಿಂಸೆ ಮಾಡಿ ಒದ್ದು ಇದು ಮಾಡ್ತಾಯಿದ್ದಾರೆ. ಬಾಗೇಪಲ್ಲಿಯಲ್ಲೇ ಒದ್ದು ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಸೊ ಇಲ್ಲಿ ನಮಗೆ ನ್ಯಾಯ ಸಿಗಬೇಕಂತ ಬಂದಿದ್ದೀವಿ. ಇಲ್ಲಿ ನಮ್ಮ ಅಕ್ಕ ವಿಷ ಕುಡಿದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಾರೆ. ಮಕ್ಕಳನ್ನ ನೋಡ್ಕೊಂಡವರು ಇಲ್ಲಿ ಸ್ವಲ್ಪ ಇದ್ದಾರೆ. ಅದಕ್ಕೋಸ್ಕರ ಸೊ ನಮಗೆ ನ್ಯಾಯ ಸಿಗಬೇಕಂತ ಬೇಡ್ಕೊಂತಿದ್ದೀವಿ. ಅಲ್ಲ, ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ರು ಮಕ್ಕಳಿಗೆ? ಯಾವ ರೀತಿ ಕಿರುಕುಳ ಕೊಡ್ತಾಯಿದ್ರು ಸರ್? ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ರು ಗೋಪಾಲ್ ಅವರು? ನಿಮ್ಮ ಅಕ್ಕ ಅವರಿಗೆ ಕುಡಿಬಿಟ್ಟು ಬಂದು ಹೆಂಗಂದ್ರಂಗೆ ಹೊಡೆಯೋದು ಮತ್ತು ಇದು ಮಾಡೋದು ಎಲ್ಲ ಮಾಡ್ತಿದ್ರು ಅವರು. ಸೊ ಹಂಗಾಗಿ ನಮ್ಮ ಅಕ್ಕ ಅವರು ಮನಸ್ಸು ಕಟ್ ಮಾಡಿಕೊಂಡು ಸ್ವಲ್ಪ ಇದಾಗಿ ಪ್ರೀತಿಯಾಗಿ ಅವರು ಇದು ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ನಮಗೆ ಅಲ್ಲ, ಏನು ತೊಗೊಂಡಿದ್ದಾರೆ ಮಕ್ಳಿಗೆ? ಏನು ಕುಡಿಸಿದ್ದಾರೆ ಅವರೆಲ್ಲ? ಅವರು ಸ್ವಲ್ಪ ವಿಷ ಕುಡಿಸ್ಬಿಟ್ಟಿದ್ದಾರೆ. ಪಾಲ್ಡರ್ ಬನ್ಸು ಸ್ವಲ್ಪ ಕುಡಿಸ್ಬಿಟ್ಟು ಮಕ್ಕಳನ್ನೆಲ್ಲ ಸಾಕಾಗಬೇಕಂತ ಅವರು ಪ್ಲಾನ್ ಮಾಡಿಕೊಂಡು ಅವರು ಈ ಥರ ಮಾಡ್ಕೊಂಡಿದ್ದಾರೆ. ನಮಗೆ ಇಲ್ಲಿ ಇದು ಮಾಡಬೇಕು ಅಂತ. ಅಲ್ಲ, ಈ ರೀತಿ ಮಾಡ್ಕೊಂಡ್ರೆ ಅಯ್ಯೋ ಅನ್ಸಲ್ವಾ? ಅಯ್ಯೋ ಅನಿಸುತ್ತೆ. ತನ್ನ ಮಕ್ಕಳಿಗೆಲ್ಲ ಶಿಕ್ಷೆ ಮಾಡಿಬಿಡಬೇಕು ಸರ್. ನಾವು ಡೈಲಿ ಇಂಥ ಜನ್ಮ ಏನು ಕೊಡ್ತಾರೆ ಸರ್? ಹೇಳಿ, ಈ ಥರ ಮಾಡೋರ್ಗೆ ಇದು ಮಾಡೋರು ಏನಾನ ಮಾಡಿ ಶಿಕ್ಷೆ ಮಾಡ್ತಾರೆ ಸರ್ ಅವರು. ಅಲ್ಲ, ಇಂಥವ್ರು ಮದುವೆ ಮಾಡಿದ್ರೆ ಎಲ್ಲ ಕುಡಿಯೋವಂಥ ಚಟಕ್ಕೆ ಇವರೆಲ್ಲ ಬಲಿಪಶು ಮಾಡೋದು. 5 ಜನ ಮಕ್ಕಳಿದ್ದಾರೆ. ಹೌದು ಸರ್, ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್. ಅವ್ರನ್ನ ಅಂತ ಮಕ್ಕಳು ಇರಬಾರ್ದು ಸರ್. ಸುಮ್ಮನೆ ಭೂಮಿ ನಮಗೆ ಇರಬಾರ್ದು. ಏನೇನು ಮಾಡಿ ಇದು ಮಾಡಿಬಿಡ್ಬೇಕು ಸರ್ ಅವರು. ಗಂಡನ ಕಿರುಕುಳಕ್ಕೆ ಬೇಸತ್ತಿದ್ದ ಅನಿತಾ ಪಕ್ಕದ ಅಂಗಡಿಯಲ್ಲಿ ಸಾವಿಗೆ ಸಂಬಂಧಿಸಿದ ವಸ್ತುವನ್ನು ತೆಗೆದುಕೊಂಡು ಬಂದು ತಾನೂ ಸೇರಿ ಮಕ್ಕಳಿಗೂ ಸೇವಿಸಿದ ನಂತರ 6 ಮಂದಿ ಅಸ್ವಸ್ಥರಾಗಿದ್ದಾರೆ. ಇದನ್ನು ತಿಳಿದ ಸ್ಥಳೀಯರು ಅವರನ್ನು ಸ್ಥಳೀಯ ಬಾಗೇಪಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಗರ್ಭಿಣಿಯಾಗಿರುವ ತಾಯಿ ಅನಿತಾ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಈ ಪ್ರಕರಣ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಗಂಡ ಗೋಪಾಲ್ನನ್ನು ವಶಕ್ಕೆ పడిదిದ್ದಾರೆ. రోజు మనం తాగేసి వచ్చి గలాట్ చేస్తాండే మేము విషయం ఏలకుల మంది ఇచ్చి తాపించింది జ్యూస్ లేకపోయిచ్చి. ಇತ್ತ ತಾಯಿ ಸೇರಿ 5 ಜನ ಹೆಣ್ಣು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.